ಮುಳಬಾಗಿಲಿನ PLD ಬ್ಯಾಂಕ್ ಚುನಾವಣೆ ಒಂದು ರಾಜಕೀಯ ಪ್ರೇರಿತ ಚುನಾವಣೆ ಆಗ್ತಾ ಇದೆ. ಅದಕ್ಕೆ ತಮ್ಮಿಂದ ಒಂದು ಉತ್ತರ. ಇಲ್ಲ, ರಾಜಕೀಯ ಪ್ರೇರಿತ ಅಂತಲ್ಲ, ಮೊದಲಿಂದ ಇತ್ತು. ಯಾಕಂದರೆ ಯಾವುದೇ ಚುನಾವಣೆಯಲ್ಲಿ ಇರ್ತದೆ. ರಾಜಕೀಯ ಇಲ್ಲದೇ ಯಾವ ಸೊಸೈಟಿನೂ ಇಲ್ಲ, ಯಾವ PLD ಬ್ಯಾಂಕು ಇಲ್ಲ. ಅದು ಸಂಪೂರ್ಣವಾಗಿ ರಾಜಕೀಯ ಹೋಗೋಕ್ಕೆ ಬಿಡಬಾರ್ದು. ಏನಪ್ಪ ಅಂದರೆ ಅದೊಂದು ಸರ್ವೀಸ್ ಓರಿಯೆಂಟೆಡ್ ಆರ್ಗನೈಸೇಷನ್. ಯಾಕಂದರೆ ಹೆಚ್ಚಾಗಿ ರೈತರಿಗೆ ಬೇಕಾದಂಥ ಬ್ಯಾಂಕು. ಅದನ್ನು ಆದಷ್ಟು ನಾವು ಸ್ವಲ್ಪ ಶಿಸ್ತುಬದ್ಧವಾಗಿ ಮಾಡುವ ಮೊದಲಿನ ಸಿಸ್ಟಮ್ ಇತ್ತು. ಇತ್ತೀಚೆಗೆ ಅದನ್ನು ಬೇರೆ ಚುನಾವಣೆ ಹತ್ರ ಆಗೋಗ್ತಾ ಇದೆ. ದುಡ್ಡು ಕಾಸು ಅದು ಇದು ಎಕ್ಸೆಟ್ರಾ. ಅದಕ್ಕೆ ಸ್ವಲ್ಪ ಕಿರುವಾಣ ಹಾಕಿಬಿಟ್ರೆ ವಿತೌಟ್ ಪಾಲಿಟಿಕ್ಸ್ ಯಾವುದು ನಡೆಯಲ್ಲ. ರಾಜಕೀಯ ಇದೆ, ಬಟ್ ಹಿಂಗೆ ರೂಢಿ ಹಿಂಗೆ ಆಗೋಗ್ತಾ ಇದೆ. ನೋಡಿದ ಸಂದರ್ಭ ಹಂಗಿದೆ. ಯಾಕಂದರೆ ಇವಾಗ PLD ಬ್ಯಾಂಕಲ್ಲಿ ಇವಾಗ ಕಾಂಗ್ರೆಸ್ಸು ಲಾಸ್ಟ್ ಟೈಮ್ ಒಂದು ಆಡಳಿತ ಕೊಟ್ಟಾಗ ನಮ್ಮ ಡೈರೆಕ್ಟರ್ಸ್ ಎಲ್ಲ ಇದ್ದಾಗ ರಾಜೇಂದ್ರಗೌಡ ಅಧ್ಯಕ್ಷರಲ್ಲೆಲ್ಲ ಕಂಪ್ಲೀಟ್ ಆಗಿ ಇರೋ ಜಿಲ್ಲಾ ಮಟ್ಟದಲ್ಲೇ ಫಸ್ಟ್ ಪ್ಲೇಸಲ್ಲಿದೆ ಬ್ಯಾಂಕ್, ನನಗೆ ಗೊತ್ತಿದ್ದಂಗೆ. ಇವಾಗ 6 ವಿನಾಮಸ್ ಆಗಿದೆ. ಸೊ ಅದರಲ್ಲಿ ನಮಗೊಂದು ಅವಕಾಶ ಬಂದಿದೆ ಅಂತ ಆಲಂಗು ಚರ್ತ ಇದು ಇತ್ತು. ಈ ಸಲ ಜನರಲ್ಲಿ ಬಂದಿದೆ. ಅದಕ್ಕೆ ನಾನು ಒಬ್ಬ ಅಭ್ಯರ್ಥಿ ಆಗಿದ್ದೀನಿ. ನೋಡೋಣ, ಜನ ಮುಂದೆ ಹೋಗ್ತೀನಿ. ಜನ ಆಶೀರ್ವಾದ ಮಾಡಿದ್ರೆ ಬ್ಯಾಂಕಾಗಿ ಕೂತ್ಕೊಂಡು ಕೆಲಸ ಮಾಡ್ತೀನಿ. ಆಶೀರ್ವಾದ ಮಾಡಿಲ್ಲ, ಬ್ಯಾಂಕ್ಗೂ ಕೆಲಸ ಮಾಡ್ತೀನಿ ಅಷ್ಟೆ. ಸರಿ, ಒಂದು ಕೃಷಿ ಸಹಕಾರ ಬ್ಯಾಂಕ್ ಅಂತ ಒಂದು ಅದೇ. ಹೌದು. ಯಾಕೆ ಎಲ್ಲ ಪಕ್ಷಗಳು ಸೇರಿ, ಅಂತಿಮ ಮಟ್ಟಿಗೆ ಎಲ್ಲ ಪಕ್ಷಗಳು ಸೇರಿ ಒಳ್ಳೆಯವ್ರನ್ನ ಆಯ್ಕೆ ಮಾಡಿ ಒಂದು ರೈತರಿಗೆ ಒಂದು ಬೇಕಾದಂಥ ಸೌಲಭ್ಯನ ಕಲ್ಪಿಸಬಾರ್ದು? ಚುನಾವಣೆ ಬೇಕಿತ್ತ ಇದಕ್ಕೆಲ್ಲ? ಕರೆಕ್ಟ್. ಇದು ಆ್ಯಕ್ಚುಲಿ ನಾವು ಸದಾ ಹೇಳ್ತೇವೆ. ನಾವು ವಿತೌಟ್ ಸಿಂಬಲ್ಲು ಕಾಂಪ್ರಮೈಸಾಗಿ ಹೋಗಬೇಕು. ಇನಾಮಸಾಗಿ ಏನಾಗ್ತದೆ ಅನ್ನೋ ಒಳ್ಳೆಯ ಸಂದೇಶ ಕೊಡ್ತೀವಿ ತಾಲ್ಲೂಕಿಗೆ. ನಾವು ಸರ್ವಿಸ್ ಮಾಡಲಿಕ್ಕೆ ಹೋಗ್ತಾ ಇದ್ದೀವಿ ಅಂತ. ಇಲ್ಲಿ ಏನಾಗ್ಬಿಟ್ಟಿದೆ ಅಂದರೆ ಜಿದ್ದಾಜಿದ್ದು ಆಗೋಗಿದೆ, ನೀನಾರು ಆಗೋಗಿದೆ. ಆ ಮಟ್ಟಕ್ಕೆ ಬಂದುಬಿಟ್ಟಿದೆ. ಇದಕ್ಕೆ ಮುಂದಿನ ದಿನದಲ್ಲಿ ಯಂಗರ್ ಜನ್ರೇಷನ್ನು ಅದಕ್ಕೆಲ್ಲ ಒಂದು ಫುಲ್ ಸ್ಟಾಪ್ ಆಗ್ಬೋದು ಅಂತ ನನ್ನ ಅನಿಸಿಕೆ. ಸರ್, ಈಗ ಕೆಲವರು JDS ಪಕ್ಷ ನಮ್ಮ ಅಭ್ಯರ್ಥಿ ಅಂತಾರೆ, ಇನ್ನು ಕೆಲವರು ಇಲ್ಲ ನಮ್ಮ ಅಭ್ಯರ್ಥಿ ಕಾಂಗ್ರೆಸ್ ಪಕ್ಷದಿಂದ ನಮ್ಮ ಸಿಂಡಿಕೇಟ್ ಬ್ಯಾಂಕು ಕಾಂಗ್ರೆಸ್ ಒಂದು ಏನು ಪತ್ರಿಕಾಗೋಷ್ಠಿ ನಡೆಸಿ ಕಾರ್ಯಕ್ರಮಕ್ಕೆ ಆಗ್ತಾ ಇದೆ. ಇದೆಲ್ಲ ಇಂಥ ಸಣ್ಣ ಚುನಾವಣೆಯಲ್ಲಿ ಎಲ್ಲೋ ಒಂದೊಂದು ರೈತರಿಗೆ ಒಂದು ಸೇವೆ ಮಾಡಿದಂಥ ಚುನಾವಣೆ ಇದೆ. ಇಂಥದ್ದೆಲ್ಲ ಪಕ್ಷಾತೀತವಾಗಿ ಮಾಡಬೇಕಾಗಿರುವಂಥ ಒಂದು ಸ್ಥಿತಿಯಲ್ಲಿ ಇಂಥ ಚುನಾವಣೆಗಳ ಮೇಲೆ ಒಂದು ಜಿದ್ದಾಜಿದ್ದಿಗೆ ಹೋಗೋದು ಇದು ಎಷ್ಟು ಸರಿ? ಇಲ್ಲ, ನಾನು ಆವಾಗ ಹೇಳ್ದಂಗೆ ಇದು ಏನಾಗಿದೆ ಅಂದರೆ ಸರ್ವೀಸ್ ಓರಿಯೆಂಟೆಡ್ಗೆ ಜಿದ್ದಾಜಿದ್ದಿಗಿನ್ನ ಎಲ್ಲ ಕೂತ್ಕೊಂಡು ಸಾಮರಸ್ಯವಾಗಿ ಹೋಗಬೇಕು. ಯಾಕಂದರೆ ಇವಾಗ ಫಾರ್ ಎಕ್ಸಾಂಪಲ್ ಉದಾಹರಣೆಗೆ ನಾವು ಓಟಿಗೆ 100-500 ಕೊಟ್ಟು, ಇಲ್ಲ 1000-2000 ಕೊಟ್ಟು, ಇಲ್ಲ 23,000 ಕೊಟ್ಟು ಅವನು ಅಷ್ಟು ದುಡ್ಡು ಖರ್ಚು ಮಾಡಿ ಜನಕ್ಕೆ ಸಹಾಯ ಮಾಡೋಕ್ಕಾಗಲ್ಲ ಅವನಿಗೆ. ಯಾಕಂದರೆ ಸುಮಾರು ದುಡ್ಡು ಖರ್ಚಾಗಿ ಹೋಗಿರ್ತಾರೆ. ಸೊ ಹಂಗಾಗಿ ಆದಷ್ಟು ಅದಕ್ಕೆ ಫುಲ್ ಸ್ಟಾಪ್ ಆಗಬೇಕಾಗಿತ್ತು. ಮುಂದೆ ಹೋಗ್ಬಿಟ್ಟಿದೆ. ಮುಂಬರುವ ದಿನಗಳಲ್ಲಿ ಇದಕ್ಕೊಂದು ಫುಲ್ ಸ್ಟಾಪ್ ಮಾಡಬೇಕು. ದೇಶ ಮಾಡೋಣ, ಜನ ಆಶೀರ್ವಾದ ಮಾಡಿದ್ರೆ ಅದೇನಾದ್ರು ಅಲ್ಲಿ ಕೂತ್ಕೊಂಡಾಗ ಇದ್ರ ಬಗ್ಗೆ ಯೋಚನೆ ಮಾಡ್ತೀವಿ ಮುಂದಕ್ಕೆ. ನೀವು ಜನರಲ್ ಇದಕ್ಕೆ ಇದೇ PLD ಬ್ಯಾಂಕ್ ಸೇರ್ತೀರಿ ಅಂತ ನೀವು ಒಂದು ಹೌದು. ಇದರಲ್ಲಿ ಹೆಚ್ಚಾಗಿ ನಿಮ್ಮ ಶತ್ರುಗಳು ಕೂಡ ಇದ್ರ ಮೇಲೆ ನಿಮ್ಮನ್ನು ಸೋಲಿಸಬೇಕು, ನಿಮಗೆ ಅದು ಕೂಡ ಸಿಗಬಾರ್ದು ಅಂತ ಒಂದು ಯೋಚನಾ ರೀತಿಯಲ್ಲಿ ಒಂದು ಮಾತಾಡ್ಕೊಂತ ಇದ್ದಾರೆ. ಅವರು ಅಲ್ಲ ಶತ್ರುಗಳಲ್ಲ. ಅವರು ಪಾರ್ಟಿ ಪರ ಇರ್ತಾರೆ ಅಷ್ಟೇ. ಶತ್ರು ಅಂದರೆ ಪರ್ಸನಲ್ ಆಗಿ ಆಗೋಗುತ್ತೆ. ಐ ಡೋಂಟ್ ನೋ ದಟ್. ನನ್ನ ಬಗ್ಗೆ ನನಗೆ ಗೊತ್ತಿಲ್ಲ. ಪಾರ್ಟಿ ವಿಷಯದಲ್ಲೇ ಬರ್ಬೋದು ಅಷ್ಟೇ. ಬಿಟ್ಟರೆ ನನಗೆ ಗೊತ್ತಿದ್ದಂಗೆ ಶತ್ರುಸ್ಥಾನ ನಾವೇನು ಇಂಡೋ ಪಾಕಿಸ್ತಾನ ಬಂದಿಲ್ಲ, ಇಲ್ಲೇ ಇದ್ದೀವಿ. ಅದು ನಾನು ಆ ಪದಕ್ಕೆ ನನಗೆ ಅರ್ಥ ಇಲ್ಲ. ಮಾಡ್ಬೋದು ನಮ್ಮ ಪಾರ್ಟಿ ಅಂತ ಹೋಗಿರ್ಬೋದೇನೋ. ಬಿಟ್ಟರೆ ಶತ್ರುತ್ವ ಮಾಡುವಷ್ಟು ಮಟ್ಟಕ್ಕೆ ನಾನು ಹೋಗಿಲ್ಲ ಅಂದ್ಕೊಂಡು ನಾನು ಭಾವನೆ. ಅವ್ರು ಅಂದ್ಕೊಂಡಿದ್ದು ನನಗೆ ಗೊತ್ತಿಲ್ಲ ಅದ್ರ ಬಗ್ಗೆ. ನಿಮ್ಮ ವೋಟರ್ಸ್ಗೆ ಏನಿದೆ? ನನ್ನ ವೋಟರ್ಸ್ಗೆ ಆಲಂಗು ಶ್ರೀನಿವಾಸ್ ಅವರನ್ನು ಆಶೀರ್ವಾದ ಮಾಡಿ ಬ್ಯಾಂಕಿಗೆ ಕಳಿಸಿದ್ದೀರ ಸುಮಾರು 30 ವರ್ಷಕ್ಕೆ ಮುಂಚೆ. ಆವಾಗ ಶ್ರೀನಿವಾಸ್ ಅವರು ನಿಸ್ವಾರ್ಥವಾಗಿ ಸಹಾಯ ಮಾಡಿದ್ದಾರೆ. ಅದೇ ಜಾಗಕ್ಕೆ ಇವಾಗ ಮತ್ತೆ ನಾನು ನಿಂತ್ಕೊಂಡಿದ್ದೇನೆ. ಏನೋ ಸಹಾಯ ಮಾಡಬೇಕು ಅಂತ ಅಂದ್ಕೊಂಡಿದ್ದೇನೆ. ಜನ ದೊಡ್ಡ ಮನಸ್ಸು ಮಾಡಿ ಓಟ್ ಹಾಕಿದ್ದಾರೆ. ಅದು ಇವಾಗ ಕಾಪಿ ಕುಡಿದು ಮಾತಾಡ್ತಾ ಇದ್ದೀನಿ. ಯಾವುದೇ ವಿಧವಾದ
ಪಾರ್ಟಿ ಆಗ್ಬೋದು ಇನ್ನೊಂದು ಆಗ್ಬೋದು ನಾನು ನೋಡಲ್ಲ. ನಾನು ನೋಡಬೇಕಾಗುತ್ತೆ ಮೂಲಭಾಗದ ಜನ ರೈತರು ಅವ್ರಿಗೆ ಏನು ಅನುಕೂಲ ಅಂತ ಲೋನ್ ಬೇಕು, ಅದು ಕೊಡಿಸೋ ಜವಾಬ್ದಾರಿ ನಾನು ತಗೊಳ್ತೀನಿ. ಜನ ಆಶೀರ್ವಾದ ಮಾಡ್ತದೆ.